ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 27 ಮತ್ತು 28ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಪ್ರಾಣಾಪಾನವು ಅನ್ನುವಂಥ ವಾಯುವಿನ ಜೊತೆ ನಾಸಾಭ್ಯಂತರ ಚಾರಿಣೋ ಅನ್ನುವಂಥ ವಿಶೇಷಣವನ್ನು ಯಾಕೆ ಕೊಟ್ಟಿದ್ದಾರೆ, ಮತ್ತು ಪ್ರಾಣ ಮತ್ತು ಅಪಾನವನ್ನು ಸಮಗೊಳಿಸೋದು ಅಂತಂದರೆ ಏನು, ಅದನ್ನು ಯಾವ ರೀತಿ ಸಮಗೊಳಿಸ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಅಂದರೆ ಎರಡೂ ಹೊಳ್ಳೆಗಳಿಂದ ನಾವು ತಗೊಳ್ಳುವಂಥ ವಾಯು ಏನಿದೆಯೋ ಅದು ಸಮಾನವಾಗಿರಬೇಕು. ಬಿಡೋದು ತಗೊಳ್ಳೋದು ಎರಡೂ ಹೊಳ್ಳೆಗಳಿಂದ ಸಮಾನವಾಗಿರಬೇಕು. ಅದನ್ನು ಹೇಗೆ ಮಾಡೋದು ಅಂತ ಕೂಡ ಹೇಳಿದ್ರು. ಎಡಮೂಗಿನಿಂದ ಅಪಾನ ವಾಯುವಿನ ಒಳಗಡೆ ತಗೊಂಡು ಪ್ರಾಣವಾಯುವಿನ ಬಲಮೂಗಿನಿಂದ ಹೊರಗಡೆ ಬಿಡಬೇಕು. ಆಮೇಲೆ ಮತ್ತೆ ಬಲಮೂಗಿನಿಂದ ಅಪಾನ ವಾಯುವನ್ನು ತಗೊಂಡು ಎಡಮೂಗಿನಿಂದ ಪ್ರಾಣವಾಯುವನ್ನು ಹೊರಗಡೆ ಬಿಡಬೇಕು. ಈ ರೀತಿ ಮಾಡ್ತಾ ಮಾಡ್ತಾ ಭಗವಂತನ ನಾಮ ಜಪವನ್ನು ಕೂಡ ಮಾಡಬೇಕು. ಆಮೇಲೆ ಅದು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸಮಾನವಾಗುತ್ತೆ. ಆ ರೀತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆ ಗತಿ ಅನ್ನೋದಿದೆಯಲ್ಲ ಅದು ಸಮ ಆಗುತ್ತೆ, ಶಾಂತವಾಗುತ್ತೆ, ಸೂಕ್ಷ್ಮವಾಗುತ್ತೆ. ಆಗ ನಮಗೆ ಸ್ಪರ್ಶ ಜ್ಞಾನ ಕೂಡ ಆಗೋದಿಲ್ಲ, ಅದು ಕೇಳಿಸೋದು ಇಲ್ಲ, ಮತ್ತೆ ಅದರದ್ದು ಫೀಲ್ ಕೂಡ ಆಗೋದಿಲ್ಲ. ಸುಮ್ಮನೆ ಅದು ತಂತಾನಾಗಿ ಆ ಗಾಳಿ ಸೂಕ್ಷ್ಮವಾಗಿ ಮತ್ತೆ ಶಾಂತವಾಗುತ್ತಲ್ಲ, ಅದನ್ನ ಪ್ರಾಣ ಮತ್ತೆ ಅಪಾನಗಳು ಸಮ ಸೂಕ್ಷ್ಮವಾಗಿದೆ ಅಂತ ತಿಳ್ಕೊಬೇಕು ಅನ್ನೋ ವಿಷಯವನ್ನು ಕೂಡ ತಿಳ್ಕೊಂಡ್ವಿ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಇಂದ್ರಿಯ, ಮನಸ್ಸು ಮತ್ತೆ ಬುದ್ಧಿಯನ್ನ ಗೆಲ್ಲೋದರ ಸ್ವರೂಪ ಏನು, ಮತ್ತು ಅವುಗಳನ್ನು ಹೇಗೆ ಮತ್ತೆ ಏಕೆ ಗೆಲ್ಲಬೇಕು ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಇಂದ್ರಿಯಗಳೇನು ಮಾಡುತ್ತೆ, ಬೇಕಾದಾಗ ಬೇಕಾದ ವಿಷಯಗಳಲ್ಲಿ ಸ್ವಚ್ಛಂದವಾಗಿ ಹೊರಟೋಗುತ್ತೆ. ಅದಕ್ಕೆ ಎಲ್ಲಿ ಇಷ್ಟನೋ ಅಲ್ಲಿ ಹೋಗುತ್ತೆ, ಏನು ಮಾಡಬೇಕು ಅದು ಮಾಡುತ್ತೆ. ಮನಸ್ಸು ಕೂಡ ಸದಾ ಚಂಚಲವಾಗಿರುತ್ತೆ, ಮತ್ತು ತನ್ನ ಅಭ್ಯಾಸವನ್ನು ಬಿಡೋದಕ್ಕೆ ಅದು ಇಷ್ಟಪಡೋದಿಲ್ಲ. ಅದಕ್ಕೇನು ಅಭ್ಯಾಸ ಆಗಿರುತ್ತೋ ಅದು ಬೇಕೇ ಬೇಕು, ಅದನ್ನು ಬಿಡೋದೇ ಇಲ್ಲ ಅದು. ಮತ್ತು ಬುದ್ಧಿ ಕೂಡ ಒಂದೇ ಪರಮ ನಿಶ್ಚಯದಲ್ಲಿ ಅಚಲವಾಗಿ ನಿಲ್ಲೋದಿಲ್ಲ. ಈಗ ನಾವು ಏನೋ ಒಂದು ಸಾಧನೆ ಮಾಡೋಕ್ಕೆ ಹೊರಟಿರ್ತೀವಿ ಅಂದರೆ ಅದಕ್ಕೇನು ಬೇಕೋ ಎಲ್ಲವೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಇರಬೇಕು. ಇಲ್ಲ ಅಂತಂದರೆ ನಾವು ಆ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಆದರೆ ಬುದ್ಧಿ ಬೇರೆ ಬೇರೆ ಇನ್ನೇನೇನೋ ಯೋಚನೆ ಮಾಡ್ತಾ ಇದ್ರೆ ಏನಾಗುತ್ತೆ, ಅದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾವಾಗ ಇಂದ್ರಿಯಗಳು ತಮಗಿಷ್ಟ ಬಂದಂಗೆ ಹೊರಟು ಹೋಗುತ್ತೋ, ಮನಸ್ಸು ಸದಾ ಚಂಚಲವಾಗಿರುತ್ತೋ, ಅಭ್ಯಾಸವನ್ನು ಕೂಡ ಬಿಡೋದಕ್ಕೆ ಇಷ್ಟಪಡೋದಿಲ್ವೋ, ಬುದ್ಧಿ ಕೂಡ ಒಂದೇ ಪರಮ ನಿಶ್ಚಯದಲ್ಲಿ ಅಚಲವಾಗಿ ನಿಲ್ಲೋದಿಲ್ವೋ, ಇದೇ ಇವುಗಳ ಸ್ವತಂತ್ರ ಮತ್ತು ಉಚ್ಛೃಂಖಲವಾಗೋದು ಅಂತಂದರೆ ಅರ್ಥ. ಆದರೆ ಯಾವಾಗ ನಾವು ವಿವೇಕದಿಂದ ಮತ್ತು ವೈರಾಗ್ಯದಿಂದ ಕೂಡಿ ಅಭ್ಯಾಸದ ಮೂಲಕ ಇವುಗಳನ್ನು ಉಚ್ಛೃಂಖಲವಾಗದೆ ಸುಶೃಂಖಲವಾಗಿ ಆಜ್ಞಾಕಾರಿಯಾಗಿ ಮತ್ತು ಅಂತರ್ಮುಖಿಯಾಗಿ ಮತ್ತು ಭಗವನ್ ನಿಷ್ಠ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಇವುಗಳನ್ನು ಗೆಲ್ಲೋದು ಅಂತ ಹೇಳೋದು. ಈಗ ನೋಡಿ, ವೈರಾಗ್ಯ ಇರಬೇಕು, ವಿವೇಕ ಇರಬೇಕು. ನಾನು ಏನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ಅದನ್ನು ಮಾಡಬೇಕು ಇಲ್ವೋ ಅನ್ನುವಂಥ ತಿಳುವಳಿಕೆ ಇದೆಯಲ್ಲ, ಅದನ್ನು ವಿವೇಕ ಅನ್ನೋದು. ಅದು ಇದ್ದಾಗ ಮತ್ತು ವೈರಾಗ್ಯ ಕೂಡ ಇರಬೇಕು. ಯಾವುದರಲ್ಲೂ ನಮಗೆ ಆಸಕ್ತಿ ಇರಬಾರ್ದು. ಆವಾಗ ಏನಾಗುತ್ತೆ, ಇವನ್ನೆಲ್ಲ ಸರಿಯಾದ ರೀತಿಯಲ್ಲಿ ನಾವು ಹೇಳಿದಾಗ ಅದಕ್ಕೆ ಕೇಳಬೇಕು. ಮತ್ತು ಅಂತರ್ಮುಖಿಯಾಗಿರಬೇಕು, ಯಾವಾಗೂ ಬಹಿರ್ಮುಖಿ ಆಗಿರಬಾರ್ದು. ಆಮೇಲೆ ಭಗವಂತನಿಗೆ ನಿಷ್ಠರಾಗಿ ಅದನ್ನು ಮಾಡ್ಕೊಳ್ಳೋದಿದೆಯಲ್ಲ, ಇದನ್ನು ಗೆಲ್ಲೋದು ಅಂತಂದರೆ ಅದೇ ಅರ್ಥ. ಎಲ್ಲೆಲ್ಲೋ ಏನೇನೋ ವಿಷಯಗಳಲ್ಲಿ ಹೋಗದೆ ನಾವು ಹೇಳ್ದಾಗ ಕೇಳಿಕೊಂಡು ನಾನು ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದೀನೋ ಅದಕ್ಕೆ ಪೂರಕವಾಗಿ ಅವೆಲ್ಲ ಇರಬೇಕು. ಆ ರೀತಿ ಮಾಡ್ಕೊಳ್ಳೋದನ್ನು ಇಲ್ಲಿ ಗೆಲ್ಲೋದು ಅಂತ ಹೇಳೋದು. ಹೀಗೆ ಮಾಡ್ಕೊಂಡ ಮೇಲೆ ಏನಾಗುತ್ತೆ, ಇಂದ್ರಿಯಗಳು ಸ್ವಚ್ಛಂದತೆಯಿಂದ ವಿಷಯಗಳಲ್ಲಿ ರಮಿಸದೆ ತಮ್ಮ ಇಚ್ಛಾನುಸಾರ ನಾವು ಹೇಳ್ದಂಗೆ ಅದು ನಿಂತು ಬಿಡುತ್ತೆ. ಇವಾಗ ಇದನ್ನು ಮಾಡಬಾರ್ದು ಅಂತಂದರೆ ಅದು ಮಾಡೋದಿಲ್ಲ. ಅದೇ ಸ್ವಚ್ಛಂದತೆ ಇದ್ದರೆ ಏನಾಗುತ್ತೆ, ಅದಕ್ಕಿಷ್ಟ ಬಂದಂಗೆ ಮಾಡುತ್ತೆ. ಆದರೆ ಹೀಗೆ ನಾವು ಕಂಟ್ರೋಲ್ ಮಾಡಿಕೊಂಡಾಗ ಇಂದ್ರಿಯಗಳು ತಮ್ಮ ಇಷ್ಟ ಬಂದಂಗೆ ಹೋಗೋದಿಲ್ಲ. ನಾವೇನು ಹೇಳ್ತೀವೋ ಅಲ್ಲಿ ಅದು ಸ್ಥಿರವಾಗಿ ನಿಂತ್ಕೊಂಡ್ಬಿಡುತ್ತೆ. ಮನಸ್ಸು ಕೂಡ ನಮ್ಮ ಇಚ್ಛಾನುಸಾರ ಏಕಾಗ್ರವಾಗಿ ಹೋಗುತ್ತೆ. ಮತ್ತು ಬುದ್ಧಿ ಕೂಡ ಒಂದೇ ಒಂದು ಇಷ್ಟ ಏನಿರುತ್ತೋ ಆ ನಿಶ್ಚಯದಲ್ಲೇ ಸ್ಥಿರವಾಗಿರುತ್ತೆ ಮತ್ತು ಅಚಲವಾಗಿ ಇರೋಕ್ಕಾಗುತ್ತದಕ್ಕೆ. ಆಯಿತಾ. ಯಾವಾಗ ನಾವು ಈ ರೀತಿ ಎಲ್ಲ ಕಂಟ್ರೋಲ್ ಮಾಡ್ತೀವೋ, ಅದ್ರ ಮೇಲೆ ವಿಜಯವನ್ನು ಸಾಧಿಸ್ತೀವೋ, ಆಗ ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನೇ ಮಾಡುತ್ತೆ. ನಾವು ಹೇಗೆ ಹೇಳ್ತೀವೋ ಹಾಗೆ ಕೇಳುತ್ತೆ. ಸ್ಥಿರ ಬುದ್ಧಿ ಇರುತ್ತೆ ಮತ್ತು ನಿಶ್ಚಲವಾಗಿರುತ್ತೆ. ಅಚಲವಾಗಿ ಅಲ್ಲಿ ಇರೋದಕ್ಕೆ ಅದಕ್ಕೆ ಸಾಧ್ಯ ಆಗುತ್ತೆ. ಇಂದ್ರಿಯಗಳ ಮೇಲೆ ವಿಜಯ ಪಡೆಯೋದ್ರಿಂದ ಏನೇನೆಲ್ಲ ಆಗುತ್ತೆ, ಪ್ರತ್ಯಾಹಾರ ಅಂದರೆ ಇಂದ್ರಿಯ ವೃತ್ತಿಗಳ ಸಂಯಮವಾಗುತ್ತೆ. ಅದು ಹೇಳಿದ್ದಕ್ಕೆಲ್ಲ ಅದು ಹೋಗೋದಿಲ್ಲ.
ಅದು ನಾವು ಹೇಳ್ದಂಗೆ ಅದು ಕೇಳ್ಕೊಂಡಿರುತ್ತೆ. ಮನವನ್ನು ವಶಪಡಿಸ್ಕೊಂಡ ಮೇಲೆ ಧಾರಣ ಅಂದರೆ ಆ ಚಿತ್ತವನ್ನು ಒಂದೇ ಒಂದು ಸ್ಥಳದಲ್ಲಿ ಸ್ಥಿರಗೊಳಿಸೋದು ಇದು ಆಗುತ್ತೆ. ಮತ್ತು ಬುದ್ಧಿಯನ್ನು ತನ್ನ ವಶವಾಗಿಸ್ಕೊಂಡ ಮೇಲೆ ಏನಾಗುತ್ತೆ, ಧ್ಯಾನ ಅಂದರೆ ಆ ಬುದ್ಧಿಯನ್ನು ಒಂದೇ ನಿಶ್ಚಯದಲ್ಲಿ ಅಚಲವಾಗಿ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಇವುಗಳನ್ನೆಲ್ಲ ಕಷ್ಟಪಟ್ಟು ಮಾಡಬೇಕಾಗಿಲ್ಲ, ಅವೆಲ್ಲ ಸಹಜವಾಗೇ ಆಗ್ಬಿಡುತ್ತೆ ಅಂತ ತಿಳ್ಕೊಳ್ಳೋದು ಮತ್ತು ಇದು ಸರಿಯಾಗೇ ಇದೆ ಅಲ್ವಾ. ಅದಕ್ಕೋಸ್ಕರನೇ ಧ್ಯಾನ ಯೋಗದಲ್ಲಿ ಈ ಮೂರನ್ನು ವಶ ಮಾಡಿಕೊಳ್ಳೋದು ತುಂಬ ಅವಶ್ಯಕವಾಗಿದೆ. ಇಲ್ಲ ಅಂತಂದರೆ ನಾವು ಧ್ಯಾನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಕೂತ್ಕೊಂಡಾಗ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇದ್ದರೆ, ನಮ್ಮ ಇಂದ್ರಿಯಗಳಲ್ಲಿ ಏನೇನೋ ವಿಚಾರಗಳು ಬರ್ತಾ ಇದ್ದರೆ, ಅದು ಬೇಕು ಇದು ಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳಿದ್ದರೆ, ಮತ್ತು ನನ್ನ ಬುದ್ಧಿ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಧ್ಯಾನ ಎಲ್ಲಿಂದ ಆಗುತ್ತೆ, ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಮೊದಲು ಇದನ್ನು ಗೆಲ್ಲಬೇಕು. ಗೆಲ್ಲೋದು ಅಂತಂದರೆ ನಾವು ಹೇಳಿದಾಗ ಅದನ್ನು ಕೇಳೋ ಥರ ಇಟ್ಕೊಂಡಿರುವಂಥದ್ದು, ಅದೆಲ್ಲ ವಿವೇಕ ಮತ್ತು ವೈರಾಗ್ಯದಿಂದ ಆಗುತ್ತೆ. ಮತ್ತು ಒಂದು ಸರಿ ಅದನ್ನು ಆ ರೀತಿ ಏನಾದರೂ ನಾವು ಮಾಡ್ಕೊಂಡ್ವಿ ಅಂತಂದರೆ ಧ್ಯಾನ ಸಹಜವಾಗೇ ಆಗಿಬಿಡುತ್ತೆ. ಮನಸ್ಸು ತಂತಾನಾಗಿ ಶಾಂತವಾಗಿರುತ್ತೆ, ಬುದ್ಧಿ ಕೂಡ ಸುಮ್ಮನೆ ಇರುತ್ತೆ. ಎಲ್ಲಿ ನಾವು ಏನು ಮಾಡಬೇಕು ಅಂದ್ಕೊಂಡಿರ್ತೀವೋ ಆ ವಿಷಯದಲ್ಲೇ ಇರುತ್ತೆ. ಇಂದ್ರಿಯಗಳು ಕೂಡ ನಾವು ಹೇಳ್ದಾಗ ಕೇಳ್ಕೊಂಡು ಸುಮ್ಮನೆ ಇರುತ್ತೆ. ಆಗ ಧ್ಯಾನ ಅನ್ನೋದು ಕರೆಕ್ಟಾಗಿ ಆಗುತ್ತೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.